ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಪ್ಪುನ ಕೇಳ್ತಾ ಇದ್ದಾನೆ, ನೀನು ನಿನ್ನ ಗಂಡಕ್ಕೆ ಪೂಜೆ ಮಾಡಲ್ವೇನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಓದಾಗ ಮಾಡ್ಕೊಳ್ತೀನಿ ಕಣೋ, ಅದೆಲ್ಲ ನಿನಗೆ ಹಾಕೋ, ನೀನು ಸುಮ್ಮನೆ ನಿನ್ನ ಪೂಜೆ ನೀನು ಮಾಡಿಸ್ಕೊಳ್ಳೋ ಪೂಜೆನ ನಿನ್ನ ಹೆಂಡತಿ ಹತ್ರ ಅಂತ ಹೇಳ್ತಾಳೆ. ಅದಕ್ಕೆ ಅಪ್ಪು ನೀನು ಪೂಜೆ ಮಾಡಿಲ್ವೇನೆ ಬೆಳಿಗ್ಗೆ ಅಂತ ಅವ್ರ ಅಮ್ಮ ಕೇಳ್ತಾಳೆ. ಹೋಗ್ಬಿಟ್ಟು ಮಾಡ್ತೀನಿ ಕಣಮ್ಮ ಅಂತಾಳೆ. ಹೀಗೆ ಅವಳದು ಆರಿಕೆ ಉತ್ತರ. ಅವಳು ಮಾಡಿದ್ರು ಆಯಿತು, ಬಿಟ್ಟರು ಆಯಿತು, ಓಕೆ. ಇವಾಗ ಇವರಿಬ್ಬರು ಮತ್ತು ನಿಚ್ಚಿ ಮತ್ತು ಅಜಿತ್ ಇಬ್ಬರೂ ಕಾಲು ಪೂಜೆ ಅಂದರೆ ಇದು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ಕೂತಿದ್ದಾರೆ ಅವ್ರ ಹೆಂಡ್ತಿರು. ಅವರಮ್ಮ ಹೇಳ್ಕೊಡ್ತಾಳೆ, ಹಂಗೆ ಇವರು ಪೂಜೆ ಮಾಡೋದು ಅಂತ ಆಗಿದೆ. ಇವಾಗ ತಟ್ಟೆ ತಂದಿಟ್ಟು ತಟ್ಟೆಯಲ್ಲಿ ಕಾಲಿಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಸರಿ ಕಾಲಿಟ್ರೋ ತಟ್ಟೆ ಒಳಗೆ ಅಂತಾಳೆ ಸಂಗೀತ. ಕಾಲಿಡ್ತಾರೆ. ಆಮೇಲೆ ಹೂವು ಕಾಲು ತೊಳಿತಾರೆ. ನೀರು ತೊಗೊಂಡು ಅಂಜುಗೆ ಒಂದು ಚಮ್ ನೀರು ಕೊಡು ಭೂಮಿ ಅಂತಾಳೆ. ಆಮೇಲೆ ಅಂಜುಗೂ ಒಂದು ಚಮ್ ನೀರು ಕೊಡ್ತಾಳೆ. ಆಮೇಲೆ ಅಂಜುನು ಕಾಲು ತೊಳಿತಾಳೆ. ಎಲ್ಲ ಕಾಲು ತೊಳೆದು ಆಗೋಯ್ತು. ಇವಾಗ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಬೇಕು. ಅರಿಶಿನ ಕುಂಕುಮ ಇಡೋಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವಿಟ್ಟು ಪೂಜೆ ಮಾಡಿದ್ರೆ ನೀರೊಳಗೆ ಇರಲ್ವಾ ಅಂತ ಅಂಜು ಕೇಳ್ತಾಳೆ. ನೀರಿದ್ರೇನಂತೆ, ಅದು ನೀರು ಕೆಳಗಡೆ ಇರುತ್ತೆ, ನೀನು ಅರಿಶಿನ ಕುಂಕುಮ ಇಡು, ಕಾಲಿಗೆ ಮೇಲೆ ತಾನೇ ಇಡೋದು, ಪೂಜೆ ಮಾಡು ಅಂತೇಳಿ ಸಂಗೀತ ಹೇಳ್ತಾಳೆ. ಸರಿ ಅತ್ತೆ. ಹೀಗೆ ಎಲ್ಲ ಪೂಜೆ ಎಲ್ಲ ಆಯಿತು. ಕಾಲು ಪೂಜೆ ಎಲ್ಲ ಆಗೋಯ್ತು. ಇವಾಗ ಗಂಡಂದಿರು ಏನಾರ ಪ್ರೆಸೆಂಟೇಷನ್ ಕೊಡಬೇಕು ಅಂತ ಇರುತ್ತೆ. ಏನು ಕೊಡೋದು ಅಂತೇಳಿ ಹೂಕೊಂಡ್ರು ಅಜಿತ. ಅದಕ್ಕಿಂತ ಮುಂಚೆ ಕಂಕಣ ಕಟ್ಟಬೇಕಲ್ವೇನಮ್ಮ ಅಂತ ಕೇಳ್ತಾನೆ ನಿಚ್ಚಿ. ನೋಡೋ ಮತ್ತೆ ಹೋಯ್ತು ಕಣೋ, ನೆನಪೇ ಇಲ್ವಲ್ಲೋ ರೀ, ನೀವಾದರೂ ಹೇಳೋದಲ್ವೇನ್ರಿ ಕಂಕಣ ಕಟ್ಟಬೇಕು ಅಂತ. ಅಯ್ಯೋ ನೀನು ಮಾತಾಡೋಕ್ಕೆ ಯಾರಿಗಾರು ಅವಕಾಶ ಕೊಟ್ಟಿರ್ತಾನೆ, ನೀನೇ ವಟ 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 ಅಂತ ಮಾತಾಡ್ತಾ ಇರ್ತೀಯ, ಇನ್ನೆಲ್ಲಿ ಯಾರಿಗೆ ಅವಕಾಶ ಇದೆ ಹೇಳೋಕ್ಕೆ ಅಂಥೇಳಿ ಹೆಂಡ್ತಿಗೆ ಹೇಳ್ತಾನೆ. ಆಮೇಲೆ ಸಂಗೀತ ಕಂಕಣ ಕಟ್ಟಿ ಇವಾಗ ಅಂತೇಳ್ಬಿಟ್ಟು ಫಸ್ಟು ಹೆಂಡ್ತಿರಿಗೆ ಕಟ್ಟಿ ಅಂತ ಹೇಳ್ತಾಳೆ. ಆಮೇಲೆ ಅವರಿಬ್ಬರು ಹೆಂಡ್ತಿರಿಗೆ ಕಂಕಣ ಕಟ್ತಾರೆ. ಆಮೇಲೆ ಗಂಡಂದಿರಿಗೆ ಕಟ್ಟಿ ಅಂತಾರೆ. ಗಂಡಂದಿರಿಗೂ ಕಟ್ಟಾಯಿತು. ಇವಾಗ ಕಾಲು ಪೂಜೆ ಎಲ್ಲ ಆಗೋಯ್ತು. ಇವಾಗ ಏನು ಮಾಡಬೇಕು ಅಂತಂದರೆ ಹೆಂಡ್ತಿರಿಗೆ ಪ್ರೆಸೆಂಟೇಷನ್ ಕೊಡಬೇಕು. ಏನು ಕೊಡೋದು ಪ್ರೆಸೆಂಟೇಷನ್ನು, ಏನು ಕೊಡ್ತೀಯೋ ಅಜಿತ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಮೆತ್ತಗೆ ಬಳೆ ತಂದು ಇಟ್ಕೊಂಡಿರ್ತಾನೆ, ಹಸ್ರು ಬಳೆ ಕೊಡೋಕ್ಕೆ ತೆಗಿತಾನೆ. ಆಮೇಲೆ ಅಯ್ಯೋ ಸಾಹೇಬ್ರಿಗೆ ನಾನು ಯಾವತ್ತೂ ಹೇಳೇ ಇಲ್ಲ ನನಗೆ ಹಸ್ರು ಬಳೆ ಇಷ್ಟ ಅಂತೇಳಿ, ಆದರೆ ಬಳೆ ತಂದವರಲ್ಲ ಅಂತೇಳ್ಬಿಟ್ಟು ಖುಷಿ ಆಗ್ತಾಳೆ. ಸರಿ ಅಂತೇಳ್ಬಿಟ್ಟು ಕೈ ಕೊಡ್ತಾಳೆ, ಬಳೆ ತೊಡಿಸ್ತಾನೆ. ಬಳೆ ತೊಡಿಸಿ ಮುಖ ನೋಡ್ತಾನೆ. ಅಂದರೆ ಇವರಿಬ್ಬರು ಗಂಡ ಹೆಂಡ್ತಿ ಥರ ಇರಬೇಕು ಇನ್ಮೇಲೆ ಅನ್ನೋದೊಂದು ಇದಾಗಿದೆ ಇಬ್ಬರಲ್ಲೂ. ಆ ಥರ ಇರೋಕ್ಕೆ ಸಾಧ್ಯನಾ ಅನ್ನೋದು ಇವ್ರು ಯೋಚನೆ ಮಾಡ್ತಿದ್ದಾರೆ. ಇವರು ನಿಚ್ಚಿ ಮತ್ತು ಅಂಜು ಇವ್ರು ತುಂಬ ಚೆನ್ನಾಗಿರ್ತಾರೆ ಗಂಡ ಹೆಂಡ್ತಿ. ಅವರಿಬ್ಬರದು ಇನ್ನೂ ಕರೆಕ್ಟಾಗಿ ಆಗಂಗಿಲ್ಲ. ಸಂಗೀತಗೂ ಇದು ಡೌಟ್ ಇದೆ, ಮನೆಯವ್ರಿಗೂ ಡೌಟ್ ಇದೆ, ಮತ್ತು ಅಪ್ಪಗೂ ಡೌಟ್ ಇದೆ, ಎಲ್ಲರಿಗೂ ಡೌಟ್ ಇದೆ. ಡೌಟ್ ಇದ್ದರೂ ಎದುರುಗಡೆ ಪ್ರೀತಿ ಮಾಡೋದ್ರಿಂದ ಧೈರ್ಯವಾಗಿ ಯಾರಿಗೂ ಕೇಳೋಕ್ಕೆ ಆಗ್ತಾಯಿಲ್ಲ. ಇವಾಗ ಕಾಲು ಪೂಜೆ ಎಲ್ಲ ಆಯಿತು. ಆ್ಯಕ್ಚುಲಿ ಭಾಗ್ಯಮ್ಮ ಜೈಲಿಂದ ಬರೋವರೆಗೂ ಹೆಂಡ್ತಿಯಾಗಿರಬೇಕು. ಅಂಜು ನನಗೆ ಆಟಕ್ಕೆ ಬಿದ್ದುಬಿಟ್ಟಿದ್ದಾಳೆ, ಮದುವೆ ಮಾಡ್ಕೊ ಅಂತ. ಹಂಗಾಗಿ ಅಲ್ಲಿ ಬಚಾವಾಗೋಕ್ಕೋಸ್ಕರ ಭೂಮಿನ ಮದುವೆ ಮಾಡ್ಕೊಂಡಿರ್ತಾನೆ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ತಾನೆ. ನಿಜನೋ ಅದೆಷ್ಟು ಮಟ್ಟಿಗೆ ಗೊತ್ತಿಲ್ಲ. ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ತವನೆ. ಈಗ ಊದ್ಗಡ್ಡಿ ಬೆಳಗೋದು, ಹೂವೆಲ್ಲ ಮುಡ್ಸಾಯಿತು. ಈಗ ಅರಿಶಿನ ಕುಂಕುಮ ಹೂವು ಮುಡಿಸಿ ಎಲ್ಲ ಆಯಿತು. ಈಗ ಊದ್ಗಡ್ಡಿ ಬೆಳಗಬೇಕು. ಊದ್ಗಡ್ಡಿ ಬೆಳಗಿ ಆಮೇಲೆ ಅವಳಿಗೆ 2 ಊದ್ಗಡ್ಡಿ ಹಚ್ಕೊಡ್ತಾಳೆ, ಇವಳು 2 ಊದ್ಗಡ್ಡಿ ಹಚ್ಕೋತಾಳೆ. ಊದ್ಗಡ್ಡಿ ಬೆಳಗ್ತಾರೆ. ಆಮೇಲೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಸಂಗೀತ ಹೇಳ್ತಾಳೆ. ಆಯಿತು ಅಂತೇಳ್ಬಿಟ್ಟು ನೀಟಾಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಆಯಿತು, ತಲೆ ಕಾಲಿಗೆ ಮುಟ್ಟಬೇಕು ಅಂತೇಳಿ ಆಯಿತು ಅಂತೇಳಿ ಮುಟ್ಟಿ ನಮಸ್ಕಾರ ಮಾಡ್ಕೋತಾರೆ ಇಬ್ಬರೂ. ಓಕೆ. ಆಮೇಲೆ ಇಬ್ಬರು ನಮಸ್ಕಾರ ಮಾಡ್ಕೊಂಡಾದಮೇಲೆ ಇವಾಗ ಅದೇ ಬಳೆ ತೊಡಿಸೋ ಶಾಸ್ತ್ರ, ಅಂದರೆ ಏನಾರು ಗಿಫ್ಟ್ ಕೊಡಬೇಕು ಗಂಡಂದಿರು ಹೆಂಡ್ತಿರಿಗೆ ಅನ್ನೋದು ಈ ಭೀಮನ ಅಮಾವಾಸ್ಯೆಯಲ್ಲಿ ಒಂದು ವಾಡಿಕೆ ಇದೆ. ಆ ಥರ ಏನಾದರೂ ಕೊಡಬೇಕು ಅಂತ. ಅದಕ್ಕೆ
ಆವಾಗ ಎಲ್ಲರೂ ಕೇಳ್ತಾರೆ, ಅಜಿತಾ ನೀನೇನು ಕೊಡ್ತೀಯೋ ಅಂತ. ಇವನು ನಿಜ ಹೇಳ್ತಾನೆ, ಫಸ್ಟು ಅಣ್ಣ ಅವನೇನು ಕೊಡ್ತಾನೆ ನೋಡ್ಕೊಂಡು ಆಮೇಲೆ ಹೇಳ್ತೀನಿ ಅಂತ. ಅವನು ಏನು ಕೊಡ್ತಾನೆ ನೋಡ್ಕೊಳ್ತಾನೆ, ಅವನು ಬಳೆ ತಂದಿರ್ತಾನೆ, ಹಸ್ರು ಬಳೆನ ತೊಡಿಸ್ತಾನೆ. ಓಕೆ ಆಯಿತು. ಆಮೇಲೆ ಇಬ್ಬರೂ ಕಾಲಿಗೆ ಬಿದ್ದಿದ್ದಾಯಿತು, ಕಂಕಣ ಕಟ್ಟಿದ್ದು ಆಯಿತು. ಆಮೇಲೆ ಇವು ಶಾಸ್ತ್ರಗಳೆಲ್ಲ ಮುಗ್ದೋಯ್ತು. ಇವಾಗ ಬಳೆ ತೊಡಿಸೋದು, ಬಳೆ ಹಾಕೋದು. ಬಳೆನಾರು ಹಾಕ್ಬೋದು, ಸರನಾರ ಹಾಕ್ಬೋದು, ಓಲೆನಾರ ಕೊಡ್ಬೋದು. ಪ್ರತಿಯೊಂದು ಏನೇನಾದರೂ ಕೊಡ್ಬೋದು. ಇಂಥದ್ದೇ ಕೊಡಬೇಕು ಅಂಥದ್ದೇ ಕೊಡಬೇಕು ಅಂತ ಏನಿಲ್ಲ. ಭೀಮನ ಅಮಾವಾಸ್ಯೆ ದಿವಸ ಅವ್ರ ಕೈಯಲ್ಲಿ ದುಡ್ಡಾರು ಕೊಡ್ಬೋದು, 5 ರೂಪಾಯಾರು ಕೊಡ್ಬೋದು, 10 ರೂಪಾಯಾರು ಕೊಡ್ಬೋದು, 1000 ರೂಪಾಯಾರು ಕೊಡ್ಬೋದು, ಲಕ್ಷನಾರು ಕೊಡ್ಬೋದು. ಎಷ್ಟು ಬೇಕಾದರೂ ಕೊಡ್ಬೋದು. ಹೀಗೆ ಭೀಮನ ಅಮಾವಾಸ್ಯೆ ದಿವಸ ಗಂಡಂದಿರಿಗೆ ಪೂಜೆ ಮಾಡಿ ಈಗ ಕೊಡಬೇಕು ಅನ್ನೋದು ಒಂದು ವಾಡಿಕೆ ಇದೆ. ತುಂಬ ಚೆನ್ನಾಗಿ ಆಚರಿಸ್ತಾರೆ ಎಲ್ಲ ಕಡೆನೂ. ತುಂಬ ಕಟ್ಟುನಿಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ನೋಡಿ ದೇವಿಯನಿಗೆ ಭಾಳ ಖುಷಿ ಆಗ್ತಾಯಿದೆ. ಸದ್ಯ ನನ್ನ ಮಗಳಿಗೆ ಒಂದು ನೆಲೆ ಸಿಕ್ತಲ್ಲ ಅನ್ನೋದೊಂದು ಖುಷಿ ಇದೆ. ಮತ್ತು ಸದ್ಯಕ್ಕೆ ಗಟ್ಟಿಯಾಗಿ ನಿಂತ್ಬಿಟ್ಟಿದ್ದಾಳೆ ಇಲ್ಲಿ ಅಂತ. ಇಲ್ಲ ಅಂದರೆ ಇವಳಿಗೂ ಇಲ್ಲಿ ಸೀಟ್ ಇರ್ತಿರಲಿಲ್ಲ. ಈಗ ಮಗಳೇ ಇಲ್ಲಿ ಸೊಸೆ ಆಗಿರೋದ್ರಿಂದ ಈಗ ಇವಳಿಗೆ ಗಟ್ಟಿಯಾಗಿದೆ ಸೀಟು. ಈಗ ಬಳೆ ತೊಡಿಸಾಯಿತು. ಬಳೆ ತೊಡಿಸಾದ್ಮೇಲೆ ಇನ್ನು ಊಟ ಮಾಡಿಕೊಂಡು ಎಲ್ಲರೂ ಮಾತುಕತೆ ಆಡಿ ಆಮೇಲೆ ಊಟ ಮಾಡೋದು ಅಂತ ಆಗಿರುತ್ತೆ. ಅಂದರೆ ಇವ್ರ ಮನೇಲಿ ತುಂಬ ಚೆಂದ ಎಲ್ಲ ಲಿವಿಂಗ್ ಹಾಲಲ್ಲೇ ನಡೆಯುತ್ತೆ. ಎಂಥದ್ದೇ ಒಂದು ಎಂಗೇಜ್ಮೆಂಟ್ ಆಗಲಿ, ಒಂದು ಈ ಥರ ಶಾಸ್ತ್ರಗಳಾಗಲಿ, ಏನೇ ಮಾಡೋದಾದ್ರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆಂದ ಮಾಡ್ಕೊಂಡು ಹೋಗ್ತಾರೆ. ನೋಡ್ತಾಯಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಪ್ರತಿಯೊಬ್ಬರೂ ಸೇರ್ಕೊಳ್ತಾರೆ. ಸಂಗೀತ ಏನು ಹೇಳ್ತಾಳೋ ಅದನ್ನೇ ಮಾಡ್ತಾರೆ. ಹಾಗೆ ಇವ್ರ ಮನೆಯಲ್ಲಿ ಆ ಥರ ನಡೆಯುತ್ತೆ. ಸಂಗೀತ ತಪ್ಪಾಗಿ ಏನು ಹೇಳಲ್ಲ, ಅವಳು ಕರೆಕ್ಟಾಗಿ ಹೇಳೋದ್ರಿಂದ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಇದೇ ರೀತಿಯಾಗಿ ಹಿಂಗೇ ಮಾಡ್ಕೊಂಡು ಹೋಗೋದ್ರಿಂದ ಅವ್ರ ಮನೆ ಸಂಸಾರಗಳು ನೆಟ್ಟಿಗೆ ಹೋಗ್ತಾ ಇದ್ದಾವೆ. ಎಲ್ಲೂ ಒಂಚೂರು ಏರುಪೇರು ಆಗದ ಹಾಗೆ ನೀಟಾಗಿ ನೆಟ್ಟಿಗೆ ಹೋಗ್ತಾ ಇದ್ದಾವೆ. ಹೀಗೆ ಬಳೆ ತೋರಿಸಿ ಆದಮೇಲೆ ಇದೇ ಗಿಫ್ಟ್ ಅಂತ ಆಯಿತು. ಭೀಮನ ಅಮಾವಾಸ್ಯೆ ಗಿಫ್ಟ್ ಅಂತ ಆಯಿತು. ಎಲ್ರಿಗೂ ಖುಷಿ ಆಯಿತು. ಎಲ್ಲರೂ ಚಪ್ಪಾಳೆ ತಟ್ಬಿಡ್ತಾರೆ ಬಳೆ ತೊಡಿಸಿದ್ದಕ್ಕೆ ಖುಷಿಯಾಗಿ. ಆಮೇಲೆ ಸರಿ ಇನ್ನು ಹೇಳೋದು ಅಂತ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.